ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ರಾಗಿಯಿಂದ ರಾಗಿ ಹಲ್ವಾಯನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಈಗ ಇದನ್ನು ಮಾಡಲು ಒಂದು ಅರ್ಧ ಬಟ್ಲದಷ್ಟು ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೇವೆ, ತುರಿದಿಟ್ಟುಕೊಂಡು, ಮತ್ತು ಒಂದು ಬಟ್ಲದಷ್ಟು, ಈ ಬಟ್ಲಲ್ಲೇ ಒಂದು ಬಟ್ಲದಷ್ಟು 8 ತಾಸು ನೆನೆಸಿಟ್ಟಿರುವಂಥ ರಾಗಿ ತೊಗೊಂಡಿದ್ದೇವೆ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕು, ಕಸರುಗಡ್ಡೆ ಎಲ್ಲ ಹೋಗಬೇಕು. ಒಂದು 2-3 ಸಲ ತೊಳ್ಕೊಬೇಕು. ತೊಳ್ಕೊಂಡು ತೊಗೊಂಡಿದ್ದೇವೆ ಈಗ ಇದನ್ನು. ಈಗ ಇದಕ್ಕೆ ಒಂದು ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಅಷ್ಟು ಕರಿ ಬೆಲ್ಲವನ್ನು ತೊಗೊಂಡಿದ್ದೇವೆ. ನೀವು ಯಾವುದಾದ್ರೂ ತೊಗೊಳ್ರಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ರಿ, ಎಲ್ಲ ಮೀಡಿಯಮ್ ಬೇಕಂದ್ರೆ ಒಂದು ಬಟ್ಲ ರಾಗಿಗೆ ಒಂದು ಬಟ್ಲದಷ್ಟು ಬೆಲ್ಲ ತೊಗೋಬೋದು. ಈಗ ಒಂದು ಅಗಲವಾದ ಬೊಗಣಿ ತೊಗೊಳ್ರಿ. ಬೊಗಣಿ ಅಥವಾ ಏನಾದರೂ ನಿಮ್ಮ ಕಡಾಯಿ ಏನಾದರೂ ತೊಗೊಳ್ರಿ. ಈಗ ಅದಕ್ಕೆ ಬೆಲ್ಲ ಹಾಕ್ಕೊಳ್ರಿ. ಬೆಲ್ಲ ಹಾಕ್ಕೊಂಡು ಸ್ವಲ್ಪವೇ ಒಂದು ಅರ್ಧ ಬಟ್ಲದಷ್ಟು ನೀರು ಹಾಕ್ಕೊಳ್ರಿ. ಇಲ್ಲೇ ಬೆಲ್ಲ ಯಾವುದೇ ರೀತಿಯ ಪಾಕ ಹೊಡಿಸೋದು ಬೇಡ, ನೀರಿನಲ್ಲಿ ಬೆಲ್ಲ ಕರಗಿದ್ರೆ ಸಾಕಷ್ಟೇ. ಈ ಬೆಲ್ಲ ಚೆನ್ನಾಗಿ ನೀರಿನಲ್ಲಿ ಕರಗಿಸ್ಕೋಬೇಕು. ಕರಗಿಸಿದ ನಂತರ ಇದು ಪೂರ್ತಿ ತಣ್ಣಗೆ ಹಾಕಿಬಿಡಬೇಕು. ಈಗ ಇಲ್ಲಿ ಮತ್ತೊಂದು ಕಡೆ ಒಂದು ಜಾರ್ ತೊಗೊಳ್ರಿ. ಜಾರಿಗೆ ನೆನೆಸಿಟ್ಟಂಥ ರಾಗಿ ಹಾಕ್ಕೊಳ್ರಿ, ಮತ್ತು ತುರಿದಿಟ್ಟುವಂಥ ಹಸಿ ಕೊಬ್ಬರಿ ಹಾಕ್ಕೊಳ್ರಿ. ಇಲ್ಲೇ ಒಂದು 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀವಿ. ನೀರು ಜಾಸ್ತಿ ಹಾಕ್ಕೊಳ್ಬೇಡ್ರಿ. ಹಾಕ್ಕೊಂಡು ಇದನ್ನು ಪೂರ್ತಿ ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೊಳ್ಬೇಡ್ರಿ, ಅದು ಹಾಲು ಬರ್ತೈತಿ. ಈಗ ಕಾಯೆಲ್ಲನೂ ಸೋಸ್ಕೊಳ್ಳೋಕ್ಕೆ ಒಂದು ಬೊಗಣಿ ತೊಗೊಳ್ರಿ. ಅದಕ್ಕೆ ಒಂದು ಬಿಳಿ ಬಟ್ಟೆ ಹಾಕ್ಕೊಳ್ರಿ. ನೀವು ಸಾಣಿಗೆ ಇದ್ದರೆ ಸಾಣಿಗೆಯಲ್ಲಿ ಸಹ ಸೋಸ್ಕೊಳ್ಬೋದು. ನೋಡಿ, ಈಗ ನುಣ್ಣಗೆ ರುಬ್ಕೊಂಡಂಥ ರಾಗಿಯನ್ನು ಹಾಕ್ಕೊತಾ ಇದ್ದೇವೆ. ಇದೇ ರೀತಿ ಒಂದು 2-3 ಸಲ ಮಾಡಬೇಕು ನೀವು. ಪೂರ್ತಿಯಾಗಿ ಹಿಂಡ್ಕೊಳ್ಬೇಕು. ಹಿಂಡ್ಕೊಂಡು ಮತ್ತು ಬಟ್ಟೆಯಲ್ಲಿ ಉಳಿದಿರ್ತಂಥ ರಾಗಿಗೆ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಂಬಂದು ಮತ್ತೆ ಹಾಲು ತಗೊಳ್ಬೇಕು. ಒಂದು 2 ಅಥವಾ 3 ಸಲ ಮಾಡಬೇಕು ಇದೇ ರೀತಿ. ಈಗ ನೋಡಿ, ಈಗ ಇದನ್ನು ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಕರಗಿಸಿಟ್ಟಂತಹ ಬೆಲ್ಲವನ್ನು ಹಾಕ್ಕೊಳ್ರಿ. ಬೆಲ್ಲವನ್ನು ಹಾಕ್ಕೊಂಡು ಕೈ ಬಿಡದೆ ಮಿಕ್ಸ್ ಮಾಡ್ತಾಯಿರಿ. ಮತ್ತು ಕೈ ಬಿಡಬಾರ್ದು. ಕೈ ಬಿಟ್ಟರೆ ಗಂಟಾಗುತ್ತೆ, ಇಲ್ಲ ಕೆಟ್ಟೋಗುತ್ತದೆ. ಇದು ಪೂರ್ತಿ ರಾಗಿ ಹಾಲು ಈ ರೆಡಿ ಆಗುವವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಫ್ಲೇವರ್ಗೆ ಬೇಕಾದರೆ ಏಲಕ್ಕಿ ಸಹ ಹಾಕ್ಕೊಳ್ಬೋದು. ನಾವಿಲ್ಲೇ ಹಾಕ್ಕೊಂಡಿಲ್ಲ. ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ. ನೋಡಿ, ಯಾವ ರೀತಿ ಗಟ್ಟಿ ಆಗುತ್ತೆ. ಇನ್ನೂ ಗಟ್ಟಿ ಆಗಬೇಕು ಈಗ ಇದು. ಇದಕ್ಕೆ ನಡುವೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ರಿ. ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾಯಿರಿ. ಗಣಿ ನಿಮಗೆ ಗೊತ್ತಾಗುತ್ತೆ, ಬರ್ತಾ ಬರ್ತಾ ಗಟ್ಟಿ ಆಗುತ್ತೆ. ಒಂದು 7-8 ನಿಮಿಷ ತೊಗೊಳತ್ತಾನೆ ಈ ರೀತಿ ಗಟ್ಟಿ ಆಗಿ. ನೋಡಿ, ಈ ರೀತಿ ಗಟ್ಟಿ ಆದ ನಂತರ ತುಪ್ಪ ಹಚ್ಚಿಕೊಟ್ಟಿರೋಂಥ ಒಂದು ಪ್ಲೇಟಿಗೆ ಹಾಕಿ ಆರಲು ಬಿಡಿ. ಪೂರ್ತಿ ತಣ್ಣಗಾಗಬೇಕು. ಹಾಗೆ ಈಗ ಆರಲು ಬಿಟ್ಟಿದ್ದೇವೆ. ನೋಡಿ, ಈಗ ಆರಿದ ನಂತರ ಒಂದು ಚಾಕು ತೊಗೊಂಡು ಈ ರೀತಿ ದಂಡಿ ಎಲ್ಲ ಬಿಡಿಸ್ಕೊಳ್ರಿ. ನೋಡಿ, ಈಗ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ಇನ್ನೊಂದು ದೊಡ್ಡ ಪ್ಲೇಟಿಗೆ ಹಾಕ್ಕೊಳ್ರಿ. ನೋಡಿ, ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಕಟ್ ಮಾಡಿಕೊಳ್ರಿ. ಕಟ್ ಮಾಡಿ ಎಷ್ಟು ಚೆನ್ನಾಗಿ ಬರ್ತದೆ ಮೆತ್ತಗೆ. ನೋಡಿ, ಮೃದುವಾದ ಮೆತ್ತನೆಯಾದ ಬಾಯಲ್ಲಿಟ್ಟರೆ ಕರಗುವಂಥ ಆರೋಗ್ಯಯುತವಾದ ಮತ್ತು ರುಚಿಕರವಾದ ಮತ್ತು ಮಾಡಲು ತುಂಬ ಸುಲಭವಾದ ರಾಗಿ ಹಲ್ವಾ ಈಸ್ ರೆಡಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಕಮೆಂಟ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಅಥವಾ ರಾಗಿ ಮುದ್ದೆ ಅವನ್ನೆಲ್ಲ ತಿನ್ನಂದರೆ ತಿನ್ನುವುದಿಲ್ಲ. ನೀವು ಒಮ್ಮೆ ಮನೆಯಲ್ಲಿ ಮಾಡಿಕೊಡ್ರಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ.